2007 ನೋಟಿಫಿಕೇಶನ್ ಬಂದಾಗ ನಮ್ಮ ತಂದೆ 2010 ಸತ್ತೋಗ್ತಾರೆ. ನಮ್ಮ ತಂದೆ 2010 ಸತ್ತೋಗ್ತಾರೆ. ನಮ್ಗಿನ್ನ ಜೀವನ ಕಟ್ಕೊಳಕ್ ನಮ್ಗಿನ್ನ ಆಗಿಲ್ಲ. ನಾವಿನ್ನೂ ಅದೇ ಪರಿಸ್ಥಿತಿನಲ್ಲೇ ಇದೆ ಕೆಳಗೆ ಮಾಡ್ತಾರೆ. ಅದೇ ನಮ್ಮ ಚಿಕ್ಕಪ್ಪ ಮಕ್ಳು ಇವತ್ತು ಅವ್ರ 1.5 ಎಕರೆ ಭಾಗ, ನಮ್ದು 1.5 ಎಕರೆ ಜಮೀನು ಹೋಗುತ್ತೆ. ಅವ್ರ ಅಪಾರ್ಟ್ಮೆಂಟ್ ಅಲ್ಲಿ ಒಳ್ಳೆ ಸುಖವಾಗಿ ಒಳ್ಳೆ ಲೈಫಲ್ಲಿ ಇದ್ದಾರೆ. ಅಪಾರ್ಟ್ಮೆಂಟ್ ಕೊಟ್ಟು ಈಗ ನೀವು ಮೊದಲಿಗೆ ನಾನು ಡಿನೋಟಿಫಿಕೇಶನ್ ಮಾಡಿ ಎನ್ಒಸಿ ಕೊಡಿ. ಎನ್ಒಸಿ ನೀವು ನಾನು ಕೊಡಿ. ನೀವು ಮತ್ತೆ ರೋಡ್ ಮಾಡ್ತೀರಾ, ನಿಮ್ಮ ಕಾನೂನು ಹೇಳುತ್ತೆ 5 ವರ್ಷ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಸುಮಾರು ಜನ ಅನೇಕ ಹೇಳುತ್ತೆ. ಫಸ್ಟ್ ನನಗೆ ಎನ್ಒಸಿ ಕೊಡಿ. ಎನ್ಒಸಿ ಕೊಟ್ಟಾದ್ಮೇಲೆ ನಮ್ಮ ತಂದೆ ಹೆಸರಿರುವಂತ ಪತ್ರಗಳನ್ನ ನಮ್ಮ ಹೆಸರು ಮಾಡ್ಕೊಂತೇವೆ. ನಿಮ್ ಪೀಡಿಯಾಗೆ ಒಂದು 50 ಕಿತಾಬ್ ಬಂದಿದ್ದೀನಿ ಸ್ವಾಮಿ ತೆಗೀರಿ ಅಂತ. ಯಾವ್ದು ಮಾಡಿಲ್ಲ, ಮಾಡ್ಕೊಳಕ್ ಆಗ್ತಾ ಇಲ್ಲ. ನಿಮ್ಮ ಅಧಿಕಾರಿಗಳಿಗೆ ಪೇಮೆಂಟ್ ಬರ್ತೈತೆ, ಎಸಿ ಆಫೀಸ್ ಇರುತ್ತೆ, ಕಾರ್ ಇರುತ್ತೆ, ಓಡಾಡ್ತಾ ಇರುತ್ತೆ. ನಮ್ಗೆ ಏನೈತೆ ಸ್ವಾಮಿ? ಏನ್ ಕೊಡ್ತೀರಾ ನೀವು? ಏನ್ ಕೊಡ್ತೀರಾ ನೀವು? ನೀವು ಅಧ್ಯಕ್ಷರು, ನೀವು ಒಂದು 5ನೇ ವಾರ 6ನೇ ವಾರ ಆಗಿರ್ಬೋದು ಸರ್. ಅವ್ರ ಮೀಡಿಯಾ ಅಧ್ಯಕ್ಷ ಅವರೊಂದು 5ನೇ ಕಿಂತ 6ನೇ ವಾರ ಆಗಿರ್ಬೋದು. ನಾವು ಮೀಟಿಂಗ್ ಸಣ್ಣ ಹುಡುಗರಿಂದ ಬರ್ತಾ ಇರೋದು. ಫಸ್ಟ್ ಎನ್ಒಸಿ ಕೊಡಿ. ಸೆಂಟ್ರಲ್ ಮೆಟ್ರೋ ಲೈನ್ಗೆ 12 ವರ್ಗ ಮೀಟರ್ ತಗೊಂತಾರೆ. ಅದಕ್ಕೆ ಸರ್ ಹೇಳಿದ್ರು ಮನೆ ಹೋದಾಗ, ನಮ್ಮ ಜಮೀನ ನೀವ್ ಯಾಕೆ ಸ್ವಾಮಿ 12 ವರ್ಗ ಮೀಟರ್ ಮೆಟ್ರೋ ಕೊಡ್ತೀರಾ? 12 ವರ್ಗ ಮೀಟರ್ ಮೈನಸ್ ಮಾಡಿ ಮೆಟ್ರೋಗೆ ಹತ್ಬೇಕಾದ್ರೆ ನಮ್ಮ ಹತ್ರ ಬರ್ಲಿ, ಅವ್ರು ನಮ್ಗೆ ದುಡ್ಡು ಕೊಡ್ಲಿ, ನಾವೇ ಕೊಡ್ತೀರಿ. ನಮ್ಮ ಜಮೀನ್ ಕೊಡಕ್ ನೀವ್ಯಾರು? 12 ವರ್ಗ ಮೀಟರ್ ಮೆಟ್ರೋ ಕೊಡಕ್ಕೆ ನೀವ್ಯಾರು ಸ್ವಾಮಿ? ಸರ್ ನೀವು ಮೊನ್ನೆ ಬಂದ ನಮ್ಮ ಊರಿಗೆ ಬಂದಾಗ ಒಂದೇ ನಿಮಿಷ ಎಲ್ಲಾರ್ಗು ಓಕೆ ಆಗುತ್ತೆ. ಆಯ್ತಿರಿ ಸರ್, ಆಯ್ತಿರಿ ಎನ್ಒಸಿ ಕೊಡಿ. ಇಲ್ಲ ಅಂತಂದ್ರೆ ಹೊಸದಾಗಿ ನೋಟಿಫಿಕೇಶನ್ ಮಾಡಿ, ಹೊಸದಾಗಿ ಡಿನೋಟಿಫಿಕೇಶನ್ ಮಾಡಿ, ಹೊಸದಾಗಿ ಕೊಡಿ. ಆಯ್ತು, ಒಂದು ನಿಮಿಷ ರೀ. ಅದ್ ನಾವ್ ಬಂದಾಗ ಮಾತಾಡಿದ್ರೆ ನಾವು ಈಗ ಮಾತಾಡಿದ್ರಲ್ಲ ನೋಡಿ, ನಿಮ್ ನೋವು ಅರ್ಥ